ಸಿಪ್ಪೆ ತೆಗೆದೇ ಇರೋ ಕರಿ ಉದ್ದನ್ನ ಹಾಕಿಬಿಟ್ಟು ಇವತ್ತು ನೋಡಿ ಯಾವ ರೀತಿಯಾಗಿ ಇಡ್ಲಿ ಮಾಡ್ಬೋದು. ತುಂಬ ಜನ ಅಂತಾರೆ ಪೂರ್ತಿಯಾಗಿ ಸಿಪ್ಪೆ ಇರೋದು ಹಾಕಿದರೆ ಇಡ್ಲಿ ಕಪ್ಪಾಗುತ್ತೆ, ದೋಸೆ ಕಪ್ಪಾಗುತ್ತೆ ಅಂತ. ಇಲ್ಲ ನೋಡಿ, ಈ ರೀತಿಯಾಗಿ ಮಾಡ್ಕೋಬೋದು. ಇಲ್ಲಿ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ ಹಾಗಾದರೆ ಏನೇನು ಐಟಮ್ ಹಾಕೋದು ಅಂತ ನೋಡೋಣ. ಇಲ್ಲಿ ನೋಡಿ ರೇಷನ್ ಅಕ್ಕಿ ನೆನೆಸಿದ್ದೀನಿ. ಒಂದು 6 ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ. ಜೊತೆಗೆ ಇಲ್ಲಿ ನೋಡಿ ಉದ್ದನ್ನು ಕೂಡ ನೆನೆಸಿದ್ದೆ. ಇದನ್ನು ಕೂಡ 6 ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ. ಸಿಪ್ಪೆ ಹೋಗಬೇಕು ಅಂದರೆ ಈ ರೀತಿ ಸ್ವಲ್ಪ ನಾವು ಪ್ರೆಸ್ ಮಾಡಿ ತಿಕ್ಕಿದ್ರೆ ಸಾಕು, ಸಿಪ್ಪೆ ಹೋಗುತ್ತೆ. ಅದನ್ನು ನಾನು ಹಾಗೆ ಹಾಕ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ಅವಲಕ್ಕಿ ಕೂಡ ನೆನೆಸಿದ್ದೆ. ಅವಲಕ್ಕಿ ಬೇಡ ಅನ್ನೋರು ಅನ್ನ ಬೇಕಾದರೆ ನೀವು ಹಾಕೋಬೋದು. ನೋಡಿ ರುಬ್ಬೋ ಅಂತೂ ಸರದಿ. ಈಗ ರುಬ್ಬಕ್ಕೆ ಫಸ್ಟ್ ಅವಲಕ್ಕಿ ಮತ್ತು ಉದ್ದಿನ ಬೇಳೆನ ಹಾಕಿ ಒಂದು ಸ್ವಲ್ಪ ನುಣ್ಣಗಾದ್ಮೇಲೆ ಇಲ್ಲಿ ಅಕ್ಕಿನ ಹಾಕಿಬಿಟ್ಟು ತರಿಯಾಗಿ ರುಬ್ಕೋಬೇಕು. ತರಿ ಅಂದರೆ ನಾವು ಇಡ್ಲಿ ರವೆ ಹೇಗಿರುತ್ತೋ ಆ ರೀತಿಯಲ್ಲಿ ಅದು ರುಬ್ಕೋಬೇಕಾಗುತ್ತೆ. ಉದ್ದು ಮತ್ತು ಅವಲಕ್ಕಿ ಪೂರ್ತಿ ನುಣ್ಣಗಾದ್ಮೇಲೆ ನೀವು ಅಕ್ಕಿನ ಹಾಕಿದ್ರೂ ನಡೆಯುತ್ತೆ. ನೋಡಿ ಈಗ ರುಬ್ಬ ಹಾಕಿದ್ದನ್ನು ನಾನು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಹೀಗೆ ಬಿಟ್ಬಿಡ್ತೀನಿ, ಒಂದು ಜಾರಲ್ಲೇ ಬಿಡ್ತೀನಿ. ಇಲ್ಲಾಂದರೆ ಈ ರೀತಿ ಗ್ರೈಂಡರಲ್ಲೇ ನಾನು ಜಾರಲ್ಲೇ ಬಿಟ್ಬಿಡ್ತೀನಿ. ಆದರೆ ನಿಮಗೆ ತೋರ್ಸೋಕ್ಕೆ ಯಾವ ರೀತಿಯಾಗಿ ಹಿಟ್ಟು ಉಬ್ಬುತ್ತೆ ಅಂತ ತೋರ್ಸೋಕ್ಕೆ ನಿಮಗೆ ಈ ರೀತಿಯಾಗಿ ನಾನು ಪಾತ್ರೆಯಲ್ಲಿ ರಾತ್ರಿನೇ ತೆಗೆದಿಡ್ತಾ ಇದ್ದೀನಿ. ಕೆಲವೊಬ್ಬರು ಕೈ ಯೂಸ್ ಮಾಡ್ತೀರಾ, ಗ್ಲೌಸ್ ಹಾಕ್ಕೊಂಡಿಲ್ಲ ಅನ್ಬೋದು, ಅಂತಾರೆ ಸುಮಾರು ಜನ. ಆದರೆ ಏನು ನಾವು ಮನೆಯಲ್ಲೇ ಮಾಡ್ತಿರೋದ್ರಿಂದ ಮಾಮೂಲಿ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಆಲ್ಮೋಸ್ಟ್ ಇಡ್ಲಿ ರುಬ್ಬುವಾಗ, ದೋಸೆ ಒಂದು ಹಿಟ್ಟು ರುಬ್ಬುವಾಗ ಆಲ್ಮೋಸ್ಟ್ ಎಲ್ಲ ಕೈಯಿಂದನೇ ತೆಗೆಯೋದು. ನೋಡಿ ನಾನು ಒಂದು ಪಾತ್ರೆಯಲ್ಲಿ ಹಾಕಾದ್ಮೇಲೆ ಸ್ವಲ್ಪ ಒಂದು ಗ್ರೈಂಡರ್ ಜಾರಿಗೆ ನೀರು ಹಾಕಿಬಿಟ್ಟು ಅದನ್ನು ಈ ಒಂದು ಇಡ್ಲಿ ಹಿಟ್ಟಿಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ. ನಂತರ ಇದನ್ನು ಮುಚ್ಚಿಬಿಟ್ಟು ಓವರ್ನೈಟ್ ಇಟ್ಟಿದ್ದೀನಿ. ನೋಡಿ ಬೆಳಗ್ಗೆ ಎಷ್ಟು ಚೆನ್ನಾಗಿ ಒಂದು ಉದುಗ್ ಬಂದಿದೆ ಅಂತ ಕಾಣ್ತಾ ಇರ್ಬೋದು ನಿಮಗೆ. ನೋಡಿ ಯಾವ ರೀತಿಯಾಗಿ ಬುರುಗ್ ಥರ ಕಾಣ್ತಿದೆ, ಫ್ಲಫಿಯಾಗಿ ಬಂದಿದೆ ಅಂತ ನೋಡಿ. ಮತ್ತು 3 ಐಟಮ್ ಬೇರೆ ಏನೂ ಹಾಕೇ ಇಲ್ಲ ಇದಕ್ಕೆ, ಮತ್ತು ಸೋಡಾ ಗಿಡ ಏನೂ ಹಾಕೋದು ಬೇಡ. ನೋಡಿ ಇದನ್ನು ನಾವು ಸ್ವಲ್ಪ ಹಗುರ ಮಾಡ್ಕೋಬೇಕು. ಅದರಿಂದ ಏನು ಮಾಡಬೇಕು ಅಂದರೆ ಈ ರೀತಿ ಒಂದು ಚಮಚ ತೊಗೊಂಡು ಚೆನ್ನಾಗಿ ಅದನ್ನು ತಿರುಗಬೇಕು. ತಿರುವಾದ್ಮೇಲೆ ನೋಡಿ ಸ್ವಲ್ಪ ಮೆತ್ತಗಾಗುತ್ತೆ. ಮತ್ತು ನೀರು ಹಾಕೋ ಅವಶ್ಯಕತೆಯೇ ಇಲ್ಲ, ಇಷ್ಟೇ ಸಾಕು. ಈಗ ನಾವು ಇಷ್ಟು ಹಿಟ್ಟನ್ನು ಉಪಯೋಗಿಸಲ್ಲ, ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡು ಒಂದು ಉಳಿದಂಥ ಹಿಟ್ಟು ಏನಿರುತ್ತೆ ಅದನ್ನು ನಾವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಆಯಿತು. ಉಳಿದ ಹಿಟ್ಟಿಗೆ ಉಪ್ಪು ಹಾಕೋದು ಬೇಡ, ಹಾಗೆ ಇಡಬೇಕು. ನೋಡಿ ಅದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಉಳಿದಂಥ ಹಿಟ್ಟು. ನಾಳೆ ಅದಕ್ಕೆ ಬೇಕಾದರೆ ನಾವು ಇಡ್ಲಿ ಮಾಡ್ಕೋಬೋದು. ಈಗ ಇಡ್ಲಿ ಮಾಡೋದು, ಹಿಟ್ಟನ್ನು ತಕ್ಕೊಂಡಿದ್ನಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ನೀವು ಇಲ್ಲಿ ಸ್ಟೀಮ್ ಮಾಡ್ತೀರಾ ಅಂದರೆ ಲೋಟದಲ್ಲಿ ಸ್ಟೀಮ್ ಮಾಡ್ತೀರಾ ಅಂದರೆ ಲೋಟದಲ್ಲಿ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ರೀತಿಯಾಗಿ ಇಡ್ಬೋದು. ಇಲ್ಲ ನೀವು ಇಡ್ಲಿ ಪಾತ್ರೆಗೆ ಹಾಕ್ತೀರಾ ಅಂದರೆ ಇಡ್ಲಿ ಪಾತ್ರೆಗೆ ಹಾಕ್ಬೋದು. ಇಲ್ಲ ಅಥವಾ ನೀವು ತಟ್ಟೆ ಇಡ್ಲಿ ಮಾಡ್ಕೊತೀರಾ ಅಂದರೆ ತಟ್ಟೆ ಇಡ್ಲಿ ಒಂದು ಪ್ಲೇಟಲ್ಲಿ ಹಾಕ್ಕೋಬೋದು. ಇವಾಗ ನೋಡಿ ನಾನು ಒಂದು ಟೀ ಕಪ್ಪಲ್ಲಿ ಈ ಥರ ಹಾಕಿಟ್ಟಿದ್ದೀನಿ. ನಂತರ ಇಡ್ಲಿ ಪಾತ್ರೆಗೂ ಕೂಡ ನಾನು ಈ ರೀತಿ ಹಾಕಿ ಇಟ್ಟಿದ್ದೀನಿ. ನೋಡಿ ನಂತರ ಇದನ್ನು ನಾವು ಎಷ್ಟು ನಿಮಿಷ ಬೇಯಿಸ್ತಿರೋ ಸೇಮ್ ಅಷ್ಟೇ ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಸಿಂಪಲ್ಲಾಗಿ ನಮಗೆ ಇಡ್ಲಿ ರೆಡಿ ಆಯಿತು. ನೀವು ಈ ರೀತಿ ಟ್ರೈ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.